ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ KA 2026ರ ಪರೀಕ್ಷಾ ವೇಳಾಪಟ್ಟಿನ ಬಿಟ್ಟಿದ್ದಾರೆ. ಅಂದರೆ ನೋಡಿ, ಈ ಡೇಟ್ಗೆ ನಾವು ನೋಟಿಫಿಕೇಷನ್ನ ಮಾಡಿ ಈ ಡೇಟ್ಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಅಂತೇಳಿ KA ಕಡೆಯಿಂದ ಒಂದು ಪರೀಕ್ಷಾ ವೇಳಾಪಟ್ಟಿ ಬಂದಿದೆ. ಇದರಲ್ಲಿ ನೋಡಿ ಯಾವುದ್ಯಾವುದು ಗ್ರೂಪ್ ಸಿ ಹುದ್ದೆಗಳು ಇರ್ತಾವಂದರೆ VAO ಇರುತ್ತೆ, ಮತ್ತು SDA ಇರುತ್ತೆ, KA ಕಡೆಯಿಂದ ಆಗೋ SDA ಮತ್ತು FDA, ಮತ್ತು ಯಾವುದಂದರೆ ಪಿ ಸಿದಲ್ಲಿ ಇನ್ನೂ KSRP ಮಾಡಬೇಕು ಮತ್ತು KSISF ಮಾಡಬೇಕು. ಇದ್ರ ಜೊತೆಗೆ ಮತ್ತು ಇನ್ನೂ ಎರಡು ಯಾವುದಂದರೆ JE ಇರುತ್ತೆ ನೋಡಿ, ಜೂನಿಯರ್ ಇಂಜಿನಿಯರು, ಇದು ಗ್ರೂಪ್ ಸಿ ಬರುತ್ತೆ. ಇದು ಬಿಟ್ಟರೆ ಮತ್ತು ನೆಕ್ಸ್ಟು ಕ್ರೈಸ್ತದೊಂದು ಕರ್ನಾಟಕ ವಸತಿ ಶಿಕ್ಷಣ ಸಂಘ ಅಂತಿದೆಯಲ್ಲ, ಅಲ್ಲಿ ಟೀಚರ್ಸ್ ರೆಕ್ರೂಟ್ಮೆಂಟ್ ಇದೆ. ಸೊ ಇದರಲ್ಲಿ ಇದೊಂದು ಗ್ರೂಪ್ ಸಿ ಹುದ್ದೆ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇಷ್ಟು ಗ್ರೂಪ್ ಸಿ ಹುದ್ದೆಗಳದು ಪರೀಕ್ಷಾ ವೇಳಾಪಟ್ಟಿ KA ಕಡೆಯಿಂದ ರಿಲೀಸ್ ಆಗಿದೆ. ಇಷ್ಟು ಗ್ರೂಪ್ ಸಿ ಹುದ್ದೆಗಳನ್ನು ಬಿಟ್ಟು ಇನ್ನೂ ಬೇರೆ ಡಿಪಾರ್ಟ್ಮೆಂಟ್ದು ಬೇರೆ ಗ್ರೂಪ್ ಸಿ ಹುದ್ದೆಗಳು KA ಕಡೆಯಿಂದ ಆಗ್ತವೆ. ಸೊ ಮೇನ್ಲಿ ನೋಡಿ ಈ ಒಂದು 5-6 ನೋಟಿಫಿಕೇಶನ್ಗಳು KA ಕಡೆಯಿಂದ ಆಗೋದಿದೆ. VAO, ಕ್ರೈಸ್ದು, PC, JE ಮತ್ತು SDA, FDA. ಅದರ ಜೊತೆಗೆ ಇನ್ನೂ ಬೇರೆ ಅದರ್ ಗ್ರೂಪ್ ಸಿ ಎಕ್ಸಾಮ್ಗಳನ್ನು KA ಕಂಡಕ್ಟ್ ಮಾಡ್ತಾರೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿ ವೇಳಾಪಟ್ಟಿ ಅಂತೇಳಿ. ಅಂದರೆ ಇದು ಓನ್ಲಿ ಗ್ರೂಪ್ ಸಿ ಹುದ್ದೆದಿರುತ್ತೆ, ಗ್ರೂಪ್ ಬಿ ಇದಿರಲ್ಲ. ನೋಡಿ ಈ ವಿಡಿಯೋದಲ್ಲಿ KA ಕಡೆಯಿಂದ ಪರೀಕ್ಷಾ ವೇಳಾಪಟ್ಟಿ ಏನು ರಿಲೀಸ್ ಆಗಿದೆಯಲ್ಲ ಅದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ನೋಡಿ, ನಿನ್ನೆ KPSC ಪರೀಕ್ಷಾ ವೇಳಾಪಟ್ಟಿ ಬಂದಿತ್ತು. ಸೊ 2026ರಲ್ಲಿ ಯಾವುದೆಲ್ಲ ನೋಟಿಫಿಕೇಷನ್ನ ಮಾಡಿ ಯಾವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತೇಳಿ ಒಂದು ಟೆಂಟೇಟಿವ್ ಟೈಮ್ ಟೇಬಲ್ನ ರೆಡಿ ಮಾಡಿದ್ದಾರೆ. ಸೊ ಅದು ಸ್ಟೂಡೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ಯಾವ ನೋಟಿಫಿಕೇಷನ್ ಆಗುತ್ತೆ, ಯಾವಾಗ ಆಗುತ್ತೆ, ಮತ್ತು ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತೇಳಿ ಗೊತ್ತಾಗುತ್ತೆ. ಒಂದು 6 ತಿಂಗಳದೆಲ್ಲ ರೆಡಿ ಮಾಡಿದ್ದಾರೆ. ಸೊ ಅದು ನೋಡಿಲ್ಲ ಅಂದರೆ ನೀವು KPSCದು ನಿನ್ನೆ ನೋಡಿ, ಅದರಲ್ಲಿ KS ಇದೆ, ಮತ್ತು ಡಿಗ್ರಿ ಲೆವೆಲ್ ಗ್ರೂಪ್ ಸಿ, ಬಿಲೋ ಡಿಗ್ರಿ ಲೆವೆಲ್ ಗ್ರೂಪ್ ಸಿ, ಮತ್ತು SDA, FDA ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನೋಡಿ ಇವತ್ತು KA ನೋಡೋಣ. KAದರಲ್ಲಿ ನೋಡಿ 2 ರೀತಿಯಲ್ಲಿ 2 ಹಂತದಲ್ಲಿ ನೋಟಿಫಿಕೇಷನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದೇನಂದರೆ ನೋಡಿ 20ನೇ ತಾರೀಕು, ಇನ್ನೊಂದು ಸೆಪ್ಟೆಂಬರ್ 1ಕ್ಕೆ. ಸೊ ನೋಡಿ 20ನೇ ತಾರೀಕಿನ ನೋಡಿ 15ರವರೆಗೂ, ಅಂದರೆ ಜೂನ್ 15ರವರೆಗೂ ಏನು KEಗೆ ಪ್ರಸ್ತಾವನೆಗಳು ಬರ್ತಾವಲ್ಲ ಅದನ್ನೆಲ್ಲ 20ನೇ ತಾರೀಕಿಗೆ ನೋಟಿಫಿಕೇಷನ್ನ ಮಾಡ್ತೀವಿ ಅಂತ ಹೇಳಿದರೆ. ಆಲ್ರೆಡಿ 20ನೇ ತಾರೀಕು ಮುಗಿದೋಗಿದೆ. ಸೊ ಅದರಲ್ಲಿ ನೋಡಿ ಯಾವ್ದು ಮಾಡಿದ್ದಾರೆ ಅಂದರೆ 20ನೇ ತಾರೀಕಿಗೆ CRDRದು PC ನೋಟಿಫಿಕೇಷನ್ ಮಾಡಿದ್ದಾರೆ. ಅಲ್ಲಿ ಇನ್ನೂ ಕ್ರೈಸ್ತದು ಮಾಡಬೇಕು ಮತ್ತು ಅದರ್ ಗ್ರೂಪ್ಸ್ ಇದು ಮಾಡಬೇಕಂತ ಇತ್ತು, ಬಟ್ ಅದು ಇನ್ನೂ ಪ್ರಸ್ತಾವನೆ ಬಂದಿಲ್ಲ ಅನಿಸುತ್ತೆ. ಅದ್ರ ಸಲುವಾಗಿ CRDR ಒಂದು ನೋಟಿಫಿಕೇಷನ್ ಆಗಿದೆ. ಮತ್ತು ಇದರಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಎಷ್ಟು ಟೈಮ್ ಕೊಡ್ತೀವಿ ಅಂತಲೂ ಕೊಟ್ಟಿದ್ದಾರೆ. ಅಂದರೆ 23/6ರಿಂದ 18/7ರವರೆಗೂ ಈ 20ನೇ ತಾರೀಕಿಗೆ ಆಗೋ ನೋಟಿಫಿಕೇಷನ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಕೊಡ್ತೀವಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ನೋಡಿ ಎಕ್ಸಾಮ್ ಡೇಟ್ಗಳನ್ನು 4 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದಾರೆ. ಅಂದರೆ ಇಲ್ಲಿ HK, ನಾನ್ HK, ಪದವಿ ಲೆವೆಲ್ ಅಂದರೆ ಡಿಗ್ರಿ ಲೆವೆಲು, ಬಿಲೋ ಡಿಗ್ರಿ ಲೆವೆಲು ಅಂತೇಳಿ 4 ಎಕ್ಸಾಮ್ ಡೇಟ್ನ ಬಿಟ್ಟಿದ್ದಾರೆ. ನೋಡಿ ಇದು ಡಿಗ್ರಿ ಲೆವೆಲು HKದು, ಇದು ಡಿಗ್ರಿ ಲೆವೆಲು ನಾನ್ HKದು. ಅಂದರೆ ಇದು ಯಾವಾಗಂದರೆ 15-16 8ನೇ ತಿಂಗಳಲ್ಲಿ ನೋಡಿ, ಅಂದರೆ ಆಗಸ್ಟ್ 15-16ಕ್ಕೆ ಡಿಗ್ರಿ ಲೆವೆಲ್ ಗ್ರೂಪ್ ಸಿ ಎಕ್ಸಾಮ್ಸ್ ಆಗುತ್ತೆ. ಮತ್ತು ಬಿಲೋ ಡಿಗ್ರಿ ಲೆವೆಲ್ ಅಂದರೆ PUC ಲೆವೆಲು, ಇದು HKದು, ಮತ್ತು ಇದು ಕೆಳಗಡೆದು ನಾನ್ HKದು. ಇದು ಯಾವಾಗಂದರೆ 22-23 ಸೇಮ್ 8ನೇ ತಿಂಗಳಲ್ಲಿನೇ. ಅಂದರೆ ಜೂನಲ್ಲಿ ಆಗೋ ನೋಟಿಫಿಕೇಷನ್ನ ಆಗಸ್ಟಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತೇಳಿ ಡೇಟ್ನ ಬಿಟ್ಟಿದ್ದಾರೆ. ಸೊ ನೋಡಿ 2 ತಿಂಗಳು ಅಷ್ಟೇ ಟೈಮ್ ಸಿಗೋದು ಓದೋಕ್ಕೆ, ಕಂಟಿನ್ಯೂ ಸ್ಟಡಿ ಮಾಡಿ. ಸೊ ಇದು ಒಂದು ಹಂತದಲ್ಲಿ ಆಯಿತು, ಅಂದರೆ 20ನೇ ತಾರೀಕಿಗಾಗೋ ನೋಟಿಫಿಕೇಷನ್ ಆಯಿತು. ನೆಕ್ಸ್ಟ್ ನೋಡಿ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದರೆ ಇದೇ 15, ಅಂದರೆ ಜೂನ್ 15ರಿಂದ ಆಗಸ್ಟ್ 23ರವರೆಗೂ ಏನು KEಗೆ ಪ್ರಸ್ತಾವನೆಗಳು ಬರ್ತಾವಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ, ಸೊ ಅದನ್ನು ಯಾವಾಗ ನೋಟಿಫಿಕೇಷನ್ ಮಾಡ್ತಾರಂತ ಹೇಳಿದ್ದಾರೆ ಅಂದರೆ ಸೆಪ್ಟೆಂಬರ್ 1 ಅಂತ ಹೇಳಿದ್ದಾರೆ. ನೋಡಿ ಸೆಪ್ಟೆಂಬರ್ 1ಕ್ಕೆ ಮಾಡಿ ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 30ರವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಅರ್ಜಿ ಹಾಕೋಕ್ಕೆ, ಅಪ್ಲಿಕೇಶನ್ ಹಾಕೋಕ್ಕೆ. ನೆಕ್ಸ್ಟ್ ನೋಡಿ ಇಲ್ಲಿನೂ ಸೇಮ್ 4 ಕ್ಯಾಟಗರಿಯಾಗಿ ಎಕ್ಸಾಮ್ ಡೇಟ್ನ ಡಿವೈಡ್ ಮಾಡಿದ್ದಾರೆ. ಅಂದರೆ ಡಿಗ್ರಿ ಲೆವೆಲ್ HK ಮತ್ತು ಡಿಗ್ರಿ ಲೆವೆಲ್ ನಾನ್ HKನ 26-27 ಸೆಪ್ಟೆಂಬರ್ 26-27 ಕಂಡಕ್ಟ್ ಮಾಡ್ತಾರೆ. ಮತ್ತು PU ಲೆವೆಲ್ ನೋಡಿ HKದು ಮತ್ತು ನಾನ್ HKದು 2ನೇ ತಾರೀಕು ನೋಡಿ, ಅಕ್ಟೋಬರ್ 2 ಮತ್ತು ಅಕ್ಟೋಬರ್ 4. 2ನೇ ತಾರೀಕಿಗೆ HKದು, 4ನೇ ತಾರೀಕಿಗೆ ನಾನ್ HKದು. ಸೊ ಈ ಥರ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇದ್ರ ಪ್ರಕಾರ ನೋಡೋದಾದರೆ ನೋಡಿ ನೆಕ್ಸ್ಟ್ KA ನೋಟಿಫಿಕೇಷನು ಸೆಪ್ಟೆಂಬರ್ 1 ಅಂತ ಅನಿಸುತ್ತೆ. ಯಾಕಂದರೆ 2 ತಿಂಗಳು ಪ್ರಸ್ತಾವನೆಗಳನ್ನು ಸೆಪ್ಟೆಂಬರ್ 1ಕ್ಕೆ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಜೂನ್ 15ರಿಂದ ಆಗಸ್ಟ್ 23 ಅಂದರೆ ಹತ್ತತ್ರ 2 ತಿಂಗಳು ಪ್ರಸ್ತಾವನೆಗಳು ಏನು ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಬರ್ತಾವಲ್ಲ KEಗೆ, ಅವನ್ನೆಲ್ಲ ಸೇರಿಸಿ ಸೆಪ್ಟೆಂಬರ್ 1ಕ್ಕೆ ನೋಟಿಫಿಕೇಷನ್ ಮಾಡಿ ಸೆಪ್ಟೆಂಬರ್ ಎಂಡು ಮತ್ತು
ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ ನೆಕ್ಸ್ಟ್ ಸೆಪ್ಟೆಂಬರಲ್ಲಿ ಆಗೋ ನೋಟಿಫಿಕೇಶನ್ಗೆ ಟೈಮೇ ಇಲ್ಲ ಓದೋಕ್ಕೆ. ಅಂದರೆ ನೋಡಿ ಸೆಪ್ಟೆಂಬರಲ್ಲಿ ಆಗೋ ನೋಟಿಫಿಕೇಶನ್ಗಳಿಗೆ ಓದೋಕ್ಕೆ ಟೈಮ್ನೇ ಇಲ್ಲ. ನೋಡಿ ಸೆಪ್ಟೆಂಬರ್ ಎಂಡಲ್ಲಿ ಎಕ್ಸಾಮ್ ಡೇಟ್ನ ಬಿಟ್ಟಿದ್ದಾರೆ, ಮತ್ತು ಒಂದು ಅಕ್ಟೋಬರ್ ಫಸ್ಟ್ ವೀಕಲ್ಲಿ, ಅಂದರೆ ಒಂದೇ ತಿಂಗಳು ಟೈಮ್ ಇಲ್ಲ, ಒಂದು ತಿಂಗಳೂ ಕಡಿಮೆ ಇದೆ. ಸೊ ಅದ್ರ ಸಲುವಾಗಿ ಹೇಳ್ತಿರೋದು, ಇವಾಗಿನಿಂದನೇ ಕಂಟಿನ್ಯೂ ಸ್ಟಡಿ ಮಾಡಿ. ಸೆಪ್ಟೆಂಬರಲ್ಲಿ ನೋಡಿ ಸೆಪ್ಟೆಂಬರ್ 1ಕ್ಕಾಗಿ ಸೆಪ್ಟೆಂಬರ್ 26-27ಕ್ಕೆ ಎಕ್ಸಾಮು, ಅಂದರೆ ಈ ಒಂದು 25 ಡೇಸ್ ಅಷ್ಟೇ ಟೈಮ್ ಇದೆ. ಸೆಪ್ಟೆಂಬರ್ 1ರಲ್ಲಿ ನೋಡಿ ನನ್ನ ಪ್ರಕಾರ VAO ಅಲ್ಲೇ ಆಗುತ್ತೆ. ಯಾಕಂದರೆ ಇನ್ನೂ KEಗೆ ಪ್ರಸ್ತಾವನೆ ಹೋಗಿಲ್ಲ. KEಗೆ ಪ್ರಸ್ತಾವನೆ ಹೋದ ಮೇಲೇ ನೋಟಿಫಿಕೇಷನ್ ಆಗಬೇಕು. ಅವ್ರು ಕೊಟ್ಟಿದ್ದಾರೆ ಜೂನ್ 15ರಿಂದ ಆಗಸ್ಟ್ 23ವರೆಗೂ ಬರೋ ಪ್ರಸ್ತಾವನೆಗಳನ್ನು ಸೆಪ್ಟೆಂಬರ್ ಅಂತೇಳಿ. ಸೊ ನೋಡಿ KEದ ಪ್ರಸ್ತಾವನೆ ಇನ್ನೂ ಈ ಮಂತ್ ಅಥವಾ ನೆಕ್ಸ್ಟ್ ಮಂತಲ್ಲಿ KEಗೆ ಹೋಗೋದಿದೆ. ಸೊ ಅದನ್ನು ಸೆಪ್ಟೆಂಬರ್ 1ಕ್ಕೆ ಮಾಡ್ತಾರೆ. ಮತ್ತು ನೋಡಿ ಇವೇನು ಬೇರೆ ಹೇಳಿದ್ದೀನಲ್ಲ, KSRP ಮತ್ತು KSISF ಎಲ್ಲನೂ ಸೆಪ್ಟೆಂಬರ್ 1ಕ್ಕೆ ಆಗೋ ಚಾನ್ಸಸ್ ಇದೆ, ಈ ಟೈಮ್ ಟೇಬಲ್ ಪ್ರಕಾರ ನೋಡೋದಾದರೆ. ಇನ್ನು ನೆಕ್ಸ್ಟ್ ನೋಟಿಫಿಕೇಷನ್ ಸೆಪ್ಟೆಂಬರ್ 1 ಅಂತ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ನೋಡಿ SDAನೂ ಇರುತ್ತೆ ಮತ್ತು FDAನೂ ಇರುತ್ತೆ. ಬೇರೆ ಡಿಪಾರ್ಟ್ಮೆಂಟ್ದು ಇನ್ನೂ ಪ್ರಸ್ತಾವನೆಗಳು ಹೋಗಬೇಕು KEಗೆ. ಇನ್ನೂ 2 ತಿಂಗಳು ಟೈಮ್ ಇದೆ ಪ್ರಸ್ತಾವನೆಗಳು KEಗೆ ಕಳ್ಸೋಕ್ಕೆ. ಬೇರೆ ಬೇರೆ ಇಲಾಖೆಯಿಂದ SDA ಮತ್ತು FDA ಪ್ರಸ್ತಾವನೆಗಳು ಹೋದರೆ ಸೆಪ್ಟೆಂಬರ್ 1ಕ್ಕೆ ನೋಟಿಫಿಕೇಷನ್ ಮಾಡ್ತಾರೆ. VAOದು ಮಾತ್ರ 100% ಹೋಗುತ್ತೆ. ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿದೆ. ಎಲ್ಲ ಪ್ರೊಸೆಸ್ನು ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೇನಂದರೆ KEಗೆ ಪ್ರಸ್ತಾವನೆಯನ್ನು ಕಳಿಸ್ಬೇಕು. ಸೊ ಅದಾದಮೇಲೆ ಸೆಪ್ಟೆಂಬರ್ 1 ಅಂತ ಅಂದ್ಕೊಳ್ಳಿ. ನೋಡಿ ಸೆಪ್ಟೆಂಬರ್ 1ಕ್ಕಾದರೆ ನೋಡಿ ಸೆಪ್ಟೆಂಬರಲ್ಲಿ VAO ನೋಟಿಫಿಕೇಷನ್ ಆದರೆ ಅಕ್ಟೋಬರ್ ಫಸ್ಟ್ ವೀಕಲ್ಲಿನೇ ಎಕ್ಸಾಮ್ ಆಗುತ್ತೆ. ಯಾಕಂದರೆ PU ಲೆವೆಲ್ ಇದು ಎಕ್ಸಾಮು. ಅಕ್ಟೋಬರ್ 2ಕ್ಕೆ HKದು, ಅಕ್ಟೋಬರ್ 4ಕ್ಕೆ ನಾನ್ HKದು. ಇದು VAO ಅದೇ ರೀತಿ ಅಂದ್ಕೊಳ್ಳಿ. ಜುಲೈ ಅಂತ ಹೇಳ್ತಿದ್ರು ಕೆಲವು ಜನ. ಸೊ ಜುಲೈಯಲ್ಲಿ ಆಗೋದು ಡೌಟು, ಯಾಕಂದರೆ ಅವ್ರು ನೆಕ್ಸ್ಟ್ ನೋಟಿಫಿಕೇಷನ್ ಡೇಟ್ ಕೊಟ್ಟಿರೋದೇ ಸೆಪ್ಟೆಂಬರ್ 1. ಸೊ ನೋಡಿ ಕ್ರೈಸ್ದು ಇನ್ನೂ ಪ್ರಸ್ತಾವನೆ ಹೋಗಿದೇನಿಲ್ಲ ಗೊತ್ತಿಲ್ಲ, ಯಾಕಂದರೆ ಇವಾಗೇ ನೋಟಿಫಿಕೇಷನ್ ಮಾಡಬೇಕಾಗಿತ್ತು ಅವ್ರು 20ನೇ ತಾರೀಕಿಗೆ. ಸೊ ಇಲ್ಲಿ ಮಿಸ್ ಆಗಿದೆ ಅಂದರೆ ಮತ್ತೆ ಅದು ಸೆಪ್ಟೆಂಬರ್ಗೆ ಹೋಗ್ಬೋದು. ಇದರ ಟೈಮ್ ಟೇಬಲ್ ಪ್ರಕಾರ ಹೇಳ್ತಿದ್ದೀನ. ಮತ್ತು ನೋಡಿ ಮಿಡಲಲ್ಲಿ ಯಾವುದಾದ್ರೂ ನೋಟಿಫಿಕೇಷನ್ ಮಾಡಿದ್ರೆ, ಸೊ ನೋಡಿ KEದವ್ರು ಮಾಡಿದ್ರು ನೀವು ಸೆಪ್ಟೆಂಬರಲ್ಲಿ ಅಂತ ಹೇಳಿದ್ರಿ ಅಂತ ಹೇಳೋದಲ್ಲ, ಯಾಕಂದರೆ ಅವ್ರು ಟೈಮ್ ಟೇಬಲ್ ಬಿಟ್ಟಿರೋದು ಸೆಪ್ಟೆಂಬರ್ 1 ಅಂತಾನೆ. ನೋಡಿ VAO ಸೆಪ್ಟೆಂಬರಲ್ಲಿ ಆದ್ರೂ ಅಕ್ಟೋಬರ್ ಫಸ್ಟ್ ವೀಕಿಗೆ ಎಕ್ಸಾಮ್. ಅಕ್ಟೋಬರ್ ಅಂದರೆ ನೋಡಿ ನಿಮಗೆ ಜುಲೈ 1 ಮಂತ್ ಸಿಗುತ್ತೆ, ನೆಕ್ಸ್ಟು ಆಗಸ್ಟ್ 1, ಸೆಪ್ಟೆಂಬರ್ 1, ಅಂದರೆ ನೋಡಿ ಇವಾಗ 3 ತಿಂಗಳಂತ ಅಂದ್ಕೊಳ್ಳಿ. 3 ತಿಂಗಳು ಟೈಮ್ ಇದೆ ನೋಡಿ ನಿಮಗೆ. ಯಾರು VAOಗೆ ಸ್ಟಡಿ ಮಾಡ್ತಿದ್ದೀರಾ, ಟೋಟಲ್ 572 ಪೋಸ್ಟ್ ಇದೆ. ಒಳ್ಳೆ ಅಪಾರ್ಚುನಿಟಿ, ಮಿಸ್ ಮಾಡ್ಕೋಬೇಡಿ. ನೋಡಿ PCಗೆ ಯಾರು ಓದ್ತಿದ್ದೀರಲ್ಲ ಕಂಟಿನ್ಯೂ ಓದಿ. ಈ ಎಕ್ಸಾಮ್ ಮುಗಿಯೋಷ್ಟರಲ್ಲಿ ಮತ್ತೆ KSRP ಮತ್ತು KSISFದು ನೋಟಿಫಿಕೇಷನ್ ಆಗುತ್ತೆ. ಮತ್ತು ನೋಡಿ SDA FDA KPSC ಕಡೆಯಿಂದ ನೆಕ್ಸ್ಟ್ ಮಂತ್ ಅಂತಲೇ ಕೊಟ್ಟಿದ್ದಾರೆ. ಸೊ ಇವು ನೆಕ್ಸ್ಟ್ ಮಂತ್ ಆದರೆ ಅದರ ನೆಕ್ಸ್ಟ್ ಮಂತ್ ಅಂದರೆ ಸೆಪ್ಟೆಂಬರಲ್ಲಿ KE ಕಡೆಯಿಂದ ಆಗ್ಬೋದು. ಕಂಟಿನ್ಯೂ ಸ್ಟಡಿ ಮಾಡಿದ್ರೆ SDA FDA ಕ್ಲಿಯರ್ ಮಾಡ್ಬೋದು. ರಿವಿಷನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ ಮತ್ತು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. VAOದು ಎಕ್ಸಾಮ್ ಬರೀತಿದ್ರೆ ನೋಡಿ ನೀವು ಲಾಸ್ಟ್ ಇಯರ್ VAO ಸಾಲ್ವ್ ಮಾಡಿ. ಅದರ ಜೊತೆಗೆ 545 PSI ಇದೆ, 402 PSI ಇದೆ. ಮತ್ತು ಬೇರೆ ಗ್ರೂಪ್ B ಕಂಡಕ್ಟ್ ಮಾಡಿದ್ದಾರೆ, ಗ್ರೂಪ್ C ಕಂಡಕ್ಟ್ ಮಾಡಿದ್ದಾರೆ, BMTC ಕಂಡಕ್ಟ್ ಮಾಡಿದ್ದಾರೆ. ಸೊ ನಾನು ಟೆಲಿಗ್ರಾಮ್ ಓಪನ್ ಆದಮೇಲೆ ನಾಳೆ ಇವೆಲ್ಲ ಕ್ವಶನ್ ಪೇಪರ್ಗಳನ್ನು ಹಾಕ್ತೀನಿ. ಸೊ ಇವೆಲ್ಲ ಸಾಲ್ವ್ ಮಾಡಿ. ಮತ್ತು ನೋಡಿ SDA FDA ಕಂಡಕ್ಟ್ ಮಾಡಿದ್ದಾರೆ 708ಅಲ್ಲಿ FDA. ಸೊ ಎಲ್ಲ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿದ್ರೆ VAO ಯಾವ ಲೆವೆಲಿಗೆ ಬರ್ಬೋದು, ನೀವು KE ಕ್ವಶನ್ ಪೇಪರ್ ಹೇಗೆ ತೆಗಿತಿದ್ದಾರೆ ಅಂತೇಳಿ ಎಲ್ಲ ಗೊತ್ತಾಗುತ್ತೆ. ನೋಡಿ ಇಷ್ಟು ಪರೀಕ್ಷಾ ವೇಳಾಪಟ್ಟಿ ಇದೆ. ಇದು ಸ್ಟೂಡೆಂಟ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ 6 ತಿಂಗಳದು ಟೈಮ್ ಟೇಬಲ್ನ ಬಿಟ್ಟರೆ ಮುಂದೆ ಯಾವ ನೋಟಿಫಿಕೇಷನ್ ಆಗುತ್ತೆ, ಯಾವಾಗ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, ಯಾವ ಟೈಮಲ್ಲಿ ಅಧಿಸೂಚನೆ ಆಗುತ್ತೆ ಅಂತೇಳಿ ಎಲ್ಲ ಗೊತ್ತಾಗುತ್ತೆ. 6 ತಿಂಗಳದು KPSC ನೋಡಿ ಡಿಸೆಂಬರ್ವರೆಗೂ ಎಲ್ಲನೂ ಬಿಟ್ಟಿದ್ದಾರೆ. 2026 ಮುಗಿಯೋವರೆಗೂ ಯಾವುದ್ಯಾವ್ದು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಮತ್ತು ಯಾವ ನೋಟಿಫಿಕೇಷನ್ ಮಾಡ್ತೀವಿ ಅಂತೇಳಿ ಎಲ್ಲನೂ ಕೊಟ್ಟಿದ್ದಾರೆ. ಅದರಲ್ಲಿ ನೋಡಿ KS ಇದೆ, ಡಿಗ್ರಿ ಲೆವೆಲ್ ಗ್ರೂಪ್ C, ಬಿಲೋ ಡಿಗ್ರಿ ಲೆವೆಲ್ ಗ್ರೂಪ್ C ಇದೆ. ಮತ್ತು ನೋಡಿ SDA ಕೊಟ್ಟಿದ್ದಾರೆ. SDA FDA ನೋಡಿ ನೆಕ್ಸ್ಟ್ ಮಂತಿಂದಾನೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಜುಲೈ ಅಂತಲೇ ಇದೆ. ನೀವು ವಿಡಿಯೋ ನೋಡಿಲ್ಲ ಅಂದರೆ KPSC ಟೈಮ್ ಟೇಬಲ್ದು ನಿನ್ನೆ ಮಾಡಿದ್ದೀನಿ ನೋಡಿ, ಮಿಸ್ ಮಾಡದೆ ನೋಡಿ ಅದನ್ನು ನೋಡಿ. KEದು ಇಷ್ಟು ಟೈಮ್ ಟೇಬಲ್ ಬಗ್ಗೆ ಮಾಹಿತಿ ಇದೆ ನೋಡಿ. KE ಕಡೆಯಿಂದ ಜುಲೈ ಆಗಸ್ಟಲ್ಲಿ ನೋಟಿಫಿಕೇಷನ್ ಆಗುತ್ತಾ ಅಂತ ಕೇಳಬೇಡಿ, ಯಾಕಂದರೆ ಅವ್ರು ಕೊಟ್ಟಿರೋದು ಸೆಪ್ಟೆಂಬರ್ 1. ಮಿಡಲಲ್ಲಿ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಅವ್ರ ಟೈಮ್ ಟೇಬಲ್ ಪ್ರಕಾರ ನೋಡೋದಾದರೆ ಇದು 20ನೇ ತಾರೀಕು ಜೂನ್ 20 ಮತ್ತು ನೆಕ್ಸ್ಟು ಸೆಪ್ಟೆಂಬರ್ 1 ಇವೆರಡು ನೋಟಿಫಿಕೇಷನ್ ಡೇಟ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಈ ಮಿಡಲಲ್ಲಿ ಮಾಡೋದು ಬಿಡೋದು KE ಕಡೆ ಬಿಟ್ಟಿದ್ದು ನೋಡಿ. ನಿಮಗೆ ಸೆಪ್ಟೆಂಬರಿಗಾದ್ರೂ ಟೈಮ್ ಇಲ್ಲ, ಅಂದರೆ 3 ತಿಂಗಳು. ಯಾಕಂದರೆ ಅಲ್ಲಿ ಎಕ್ಸಾಮ್ ಓದೋಕ್ಕೆ ಟೈಮ್ ಕೊಟ್ಟಿಲ್ಲ ಜಾಸ್ತಿ ಅವರು. 1 ಮಂತಲ್ಲಿ ಅದೇ ಮಂತಲ್ಲಿ ಎಕ್ಸಾಮ್ ಡೇಟ್ಗಳನ್ನು ಅನೌನ್ಸ್ ಮಾಡಿದ್ದಾರೆ.
ಮತ್ತು PUC ಲೆವೆಲ್ದು ನೋಡಿ ಅಕ್ಟೋಬರ್ 2 ಅಕ್ಟೋಬರ್ 4ಕ್ಕೆ ಕೊಟ್ಟಿದ್ದಾರೆ. ಸೊ ಏನಿದ್ರೂ 3 ತಿಂಗಳು ಟೈಮ್ ಸಿಗೋದು ಇಲ್ಲಿ ಸೆಪ್ಟೆಂಬರ್ವರೆಗೂ ಇಲ್ಲಿಂದ ನೋಡೋದಾದರೆ. ಸೊ ಕಂಟಿನ್ಯೂ ಸ್ಟಡಿ ಮಾಡಿ, ರಿವಿಷನ್ ಮಾಡಿ, ಕ್ವಶನ್ ಪೇಪರ್ನ ಹಾಕ್ತೀನಿ 2024ರಿಂದ 2026ವರೆಗೂ ಏನು KA ಕಂಡಕ್ಟ್ ಮಾಡಿರೋ ಕ್ವಶನ್ ಪೇಪರ್ಗಳಿದಾವಲ್ಲ, ಒಂದು 25 ಕ್ವಶನ್ ಪೇಪರ್ ಇದೆ. ಸೊ ಎಲ್ಲನೂ ಟೆಲಿಗ್ರಾಮಲ್ಲಿ ಹಾಕ್ತೀನಿ, ಜೆರಾಕ್ಸ್ ತೊಗೊಂಡು ನೀವು ಅದನ್ನು ಸಾಲ್ವ್ ಮಾಡಿ. ಅದರಲ್ಲಿ ಮೆಂಟಲ್ ಎಬಿಲಿಟಿಗಳನ್ನು ನೀಟಾಗಿ ಸಾಲ್ವ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ಯಾವುದ್ರ ಮೇಲೆ ಕ್ವಶನ್ ಜಾಸ್ತಿ ತೆಗಿತಿದ್ದಾರೆ, ಕರೆಂಟ್ ಅಫೇರ್ಸ್ ಯಾವ ರೀತಿ ತೆಗಿತಿದ್ದಾರೆ. ಸೊ ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ KE ಎಕ್ಸಾಮ್ಸ್ಗೆ ಜಾಸ್ತಿ ಟಾರ್ಗೆಟ್ ಮಾಡಬೇಕು, ಅಂದರೆ ಒಂದು 40 ಕ್ವಶನ್ವರೆಗೂ ಬರುತ್ತೆ. ಸೊ ಇಷ್ಟು ಮಾಡಿದ್ರೆ VAO SDFD ಯಾವುದಾದ್ರೂ ಕ್ಲಿಯರ್ ಮಾಡ್ಬೋದು. ನೋಡಿ, ಇಷ್ಟು ಪರೀಕ್ಷಾ ವೇಳಾಪಟ್ಟಿ ಬಗ್ಗೆ ಮಾಹಿತಿ ಇದೆ. ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ನಿಮ್ಮ ಸ್ಟಡಿ ಏನಿದೆಲ್ಲ ಅದನ್ನು ಕಂಟಿನ್ಯೂ ಮಾಡಿ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.